10ನೇ ತರಗತಿಯ ವೃತ್ತಗಳು ಮತ್ತು ವಿಸ್ತೀರ್ಣ ಅಂತ ಒಂದು ಪಾಠ ಅದ ನಿಮಗೆ. ಮೇಲ್ಮೈ ವಿಸ್ತೀರ್ಣ ಅಂತ ಒಂದು ಅದಲ್ಲ. ಈ ಕೊಟ್ಟಿರುವ ಚಿತ್ರದಲ್ಲಿ ಓ ಕೇಂದ್ರವಿರುವ ವೃತ್ತದ ತ್ರಿಜ್ಯ 21 ಸೆಂಟಿಮೀಟರ್ ಆಗಿದೆ. ಕೋನ್ ಎ ಒ ಬಿ = 60 ಡಿಗ್ರಿ ಆದರೆ ವೃತ್ತಖಂಡದ ವಿಸ್ತೀರ್ಣ ಕಂಡುಹಿಡಿಯಿರಿ. √3 = 1.73 ಅಂತದ. ಇದು ಒಂದು ಓ ಕೇಂದ್ರವುಳ್ಳ ವೃತ್ತ, 21 ಸೆಂಟಿಮೀಟರ್ ಇರುವಂಥ ಇದೊಂದು ತ್ರಿಜ್ಯ. ವೃತ್ತಖಂಡ ಎಷ್ಟದ? ಕೋನ 60 ಡಿಗ್ರಿ ಅದು. ಏನೆಂದರೆ ಇದು ಶೇಡ್ ಮಾಡಿರಲ್ಲ, ಶೇಡಿಂಗ್, ಬಣ್ಣವನ್ನು ತುಂಬಿದ ಭಾಗದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ಅಂದಾಗ ನಾವೇನು ಮಾಡಬೇಕು? ವೃತ್ತಖಂಡದ ವಿಸ್ತೀರ್ಣದಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮ್ಯಾನೇಜ್ ಮಾಡಬೇಕು. ಹೆಂಗಪ್ಪ ಸೂತ್ರ? ವೃತ್ತಖಂಡದ ವಿಸ್ತೀರ್ಣದಲ್ಲಿ ವೃತ್ತಖಂಡದ ವಿಸ್ತೀರ್ಣ ಇದರಲ್ಲಿ ಏನೇನು ಮಾಡಬೇಕು? ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ತೆಗಿಬೇಕು, ಅದರಲ್ಲಿ ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಮೊದಲು ಅನುವಾಗ ಸ್ವಲ್ಪ ತಪ್ಪಾಯ್ತಾನ. ಪ್ರಾರಂಭದಲ್ಲಿ ಸ್ವಲ್ಪ ತಪ್ಪಾಯಿತು, ಇರಲಿ. ನಾವು ವೃತ್ತಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿದೆ. ನಾವು ತ್ರಿಜ್ಯಾಂತರ ಖಂಡದಲ್ಲಿ ಏನು ಮೈನಸ್ ಮಾಡಬೇಕು? ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ತ್ರಿಭುಜದ ವಿಸ್ತೀರ್ಣದ ಯಾವ ತ್ರಿಭುಜದ ವಿಸ್ತೀರ್ಣ ಇದು? ಸಮಬಾಹು ತ್ರಿಭುಜದ ವಿಸ್ತೀರ್ಣ. ಸಮಬಾಹು ತ್ರಿಭುಜದ ವಿಸ್ತೀರ್ಣ ಇಷ್ಟು ಮೈನಸ್ ಮಾಡಬೇಕು. = ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ಸೂತ್ರ ಗೊತ್ತದ. θ/360 ಡಿಗ್ರಿ × πr². θ/360 ಡಿಗ್ರಿ × πr² ಮೈನಸ್ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿತ್ತು ಅಂದರೆ ಇದು ಸಮಬಾಹು ತ್ರಿಭುಜ ಅಂತ ನೀವು ಹೆಂಗೆ ತಿಳ್ಕೊತೀರಿ? ಸಮದ್ವಿಬಾಹು ತ್ರಿಭುಜ ಅಂತ ಯಾಕೆ ತಿಳ್ಕೊಳ್ಳೋದಿಲ್ಲ? ಈ ಎರಡು ಬಾಹುಗಳು ಒಂದಕ್ಕೊಂದು ಪರಸ್ಪರ ಈಕ್ವಲ್ ಅದಾವ. ಅಂದರೆ ಇದನ್ನು 21 ಸೆಂಟಿಮೀಟರ್ನೇ ಅದ, ಪಾಯಿಂಟ್ ನಂಬರ್ 1. ಇದು 60 ಅದ. ಈ ಬಾಹುವಿಗೆ ಅಂಟಿಕೊಂಡಂಥ ಈ ಬಾಹು ಅಂದ್ರೆ ವೃತ್ತಕ್ಕಿರುವಂಥ ಈ ಎರಡು ಕೋನಗಳು ಈಕ್ವಲ್ ಇರ್ತಾವೆ. ಯಾಕೆ ಈಕ್ವಲ್ ಇರ್ತಾವೆ? ಈ ಎರಡು ಬಾಹುಗಳು ಈಕ್ವಲ್ ಅದಾವಲ್ಲ, ಅದಕ್ಕೆ ಹೀಗಾಗಿ ಈ ಬಾಹು ಈ ಕೋನಗಳು ಈಕ್ವಲ್ ಇರ್ತಾವೆ. 3 ಕೋನಗಳು ಕೂಡಿದಾಗ 180 ಆಗ್ತದೆ. ಅದರಲ್ಲಿ 60 ತೆಗೆದಾಗ ಎಷ್ಟು ಉಳಿತು? 120 ಉಳಿತು. ಆ 120ರಲ್ಲಿ ಇದಕ್ಕಿಷ್ಟು ಡಿವೈಡ್ ಮಾಡಿರಿ ಸಮನಾಗಿ. ಇದನ್ನು 60 ಆಯಿತು, ಇದನ್ನು 60 ಆಯಿತು. ಅಂದ್ರೆ 3 ಬಾಹುಗಳು 60 ಅದಾವಂದ್ರೆ 3 ಕೋನಗಳು 60 ಡಿಗ್ರಿ ಅದಾವಂದ್ರೆ 3 ಬಾಹುಗಳು ಪರಸ್ಪರ ಈಕ್ವಲ್ ಇರ್ತವೆ. 3 ಬಾಹುಗಳು ಪರಸ್ಪರ ಈಕ್ವಲ್ ಅದಾವಂದ್ರೆ ನಾವು ಸಮಬಾಹು ತ್ರಿಭುಜ ನಾವು ಅದಕ್ಕೆ ನಾವು ಹೇಳ್ಬೋದು. ಹೀಗಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಮೈನಸ್ ಮಾಡಬೇಕು. ಸಮಬಾಹು ತ್ರಿಭುಜದ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗಿತ್ತಂದ್ರೆ ಅದರ ಸೂತ್ರವನ್ನು ಹೇಳ್ರಿ. √3/4 ಹೌದಾ? √3/4 × a² ಹೌದಾ? ಹೌದು. θ ಅಂದರೆ ಎಷ್ಟಿಲ್ಲಿ? 60 ಡಿಗ್ರಿ. 60 ಡಿಗ್ರಿ ಅಪಾನ್ 360 ಡಿಗ್ರಿ ಇಂಟು ಪೈ ಅಂದರೆ ಎಷ್ಟು ಹಾಕೋಮು? 22 22/7 ಇಂಟು r² ಅದ. r ಅಂದರೆ ಏನಿಲ್ಲಿ? ತ್ರಿಜ್ಯ ಎಷ್ಟದ? 21 ಸ್ಕ್ವೇರ್ ಅಂತ ಆಗ್ತದೆ. 21 ಸ್ಕ್ವೇರವನ್ನು ನಾವು 21 × 21 ನಾವು ಬರಿಬಹುದು.
ಹಾಂ, ನಾನು 21 ಇಂಟು 21 ಅಂತ ಒಟ್ಟಿಗೆ ಬರೆದು ಬಿಟ್ಟೀನಿ. 21 ಸ್ಕ್ವೇರ್ ಅಂದರೆ 21 ಸ್ಕ್ವೇರ್ ಅಂದ್ರೆ 21 ಇಂಟು 21 ಆಗ್ತದನಿಲ್ಲೋ. ಹೀಗಾಗಿ ನಾನು 21 2 ಸಲ ಬರ್ತೀನಿ ಇಂಟು ಹಾಕ್ಕೊಂಡು. ಮೈನಸ್ √3/4 ಇಂಟು ಎ ಅಂದರೆ ಏನಿಲ್ಲಿ ಬಾಹುವಿನ ಅಳತೆ. ಎ ಅಂದ್ರೆ ತ್ರಿಭುಜದ ಬಾಹುವಿನ ಅಳತೆ. ತ್ರಿಭುಜದ ಬಾಹುವಿನ ಅಳತೆ ಎಷ್ಟದ? 21 ಅದ. ಹೀಗಾಗಿ ಎ ಸ್ಕ್ವೇರ್ ಅದ, 21 ಸ್ಕ್ವೇರ್ ಆಗಬೇಕು. ನಾವು 21 ಇಂಟು 21 ಅಂತ ಬರ್ಕೊಂಬಿಡ್ತೀನಿ. ಅರ್ಥ ಆಯ್ತಾ? ನೆಕ್ಸ್ಟ್ ಮುಂದೆ ಇದ್ರ ಸರಳೀಕರಿಸಬೇಕು. 0 0 ಹೋಯ್ತು, 6 1 6 6 1/6 ಉಳಿತು. ಇನ್ನು 7 1 7 3 ಅಂದರೆ ಏನು ಉಳಿತು? ಇಲ್ಲಿ 6 ಉಳಿತು. ಇಲ್ಲಿ 22 ಇನ್ನೂ ಹೋಗ್ತದೆ ಛೇದ, ಇನ್ನೂ ಛೇದ ಹೋಗ್ತದಲ್ಲ. ಹಾಂ, ಇನ್ನೂ ಛೇದ ಹೋಗ್ತದೆ, ನೋ ಪ್ರಾಬ್ಲಮ್. ಇನ್ನು ಛೇದ ಹಾಕೋಮಂತ. ಇಲ್ಲಿ 3 1 3 2 2 1 2 11 ಎಷ್ಟು ಉಳಿತಿಲ್ಲಿ? 1 ಕೆಳಗೆ 1 1 ಬಂತು. 1 ಇಂಟು 11 ಇಂಟು 1 ಇಂಟು 21 ಅಂದ್ರೆ 11 ಇಂಟು 21 ಅಂತ ನಾವು ಬರ್ಕೋಬಹುದು. 1ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದಾಗ ಅಷ್ಟೇ ಬರ್ತದೆ. ಹೀಗಾಗಿ 1 ಕೈ ಬಿಟ್ಟೆ ನಾನು. ಇನ್ನು ಮೈನಸ್ ಇಲ್ಲಿ ಅಂದರೆ ಛೇದ ಹೋಗ್ತದೆ ನೋಡಿರಿ. ಛೇದ ಹೋಗೋದಿಲ್ಲ. ಹಾಂ, ಹೋಗೋದಿಲ್ಲ ಅಂದಾಗ ಏನು ಮಾಡಬೇಕು? ಇಲ್ಲಿ √3 ಅಂದರೆ ಎಷ್ಟು ಅಂದಾರ ಅವರು? 1.73 ಅಂದಾರ. 1.73 ಬರ್ಕೋತೀನಿ. 4ಕ್ಕೆ 4 ಇಂಟು 21 ಇಂಟು 21 21 21 ಎಷ್ಟು? 441. 441 ನಾನು ಆಗಲೇ ಗುಣಾಕಾರ ಮಾಡಿ ಇಟ್ಕೊಂಡೀನಿ. ನೀವು ಗುಣಾಕಾರ ಮಾಡಿ ಅಲ್ಲಿ ಬರಿಬೇಕು. ಇನ್ನೇನು ಉಳಿತು? ಈಕ್ವಲ್ ಟು 21 11 ಎಷ್ಟು? 231. 231 ಮೈನಸ್ ಇದು 1.73ರಿಂದ 441ಕ್ಕೆ ಗುಣಾಕಾರ. ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡಿರಿ. ಬಂದಂಥ ಉತ್ತರಕ್ಕೆ ಬಲದಿಂದ 2 ಸ್ಥಾನ ಬಿಟ್ಟು ಪಾಯಿಂಟವನ್ನು ಕೊಡಬೇಕು. ಎಷ್ಟು ಬರ್ತದದು? 762 762 ಅಂದರೆ 762.93/4. ಈಗ ಏನು ಛೇದ ಹೋಗ್ತದನು? ಇಲ್ಲ, ಹೋಗೋದಿಲ್ಲ ಅಂದಾಗ ಇದರಿಂದ ಬರಿತೀನಿ ನಾನು. 231 ಮೈನಸ್ ಇದನ್ನು ಭಾಗಾಕಾರ ಮಾಡಿದಾಗ 4ರಿಂದ ಭಾಗ ಮಾಡಬೇಕು. 4ರಿಂದ ಭಾಗ ಮಾಡಿದಾಗ ಎಷ್ಟು ಬರ್ತದೆ ಉತ್ತರ? 190. 190.7325 231ರಲ್ಲಿ ಇಷ್ಟು ಮೈನಸ್ ಮಾಡಿರಿ. ಎಷ್ಟು ಬರ್ತದೆ ನೋಡಿರಿ? 40.2675 ಚದರ್ ಸೆಂಟಿಮೀಟರ್ ಅಂತ ಬರೆದ್ರೆ ನಮ್ಮ ಉತ್ತರವನ್ನು ಫೈನಲ್ ಆಗ್ತದೆ. ದಟ್ಸ್ ಆಲ್.